ಡೈನೋಸಾರ್ಗಳು ಭೂಮಿಯನ್ನು ಆಳ್ತಾ ಇದ್ದಾಗ ಮಾನವರ ಪೂರ್ವಜರು ಹೇಗಿದ್ದರು? ಭೂಮಿಯ ಇತಿಹಾಸ ಅನ್ನೋದು ಅಸಂಖ್ಯಾತ ಜೀವಿಗಳ ಉದಯ ಮತ್ತು ಪತನಗಳ ಒಂದು ಮಹಾಕಾವ್ಯ ಅಂತ ಹೇಳ್ಬೋದು. ಈಗ ಇಂದು ಭೂಮಿಯ ಮೇಲೆ ಅತ್ಯಂತ ಬುದ್ಧಿವಂತ ಜೀವಿ ಅಂತ ಹೆಸರಾಗಿರುವ ಮಾನವ ಒಮ್ಮೆ ಬಹು ಹಿಂದೆ ಸಣ್ಣ ದುರ್ಬಲ ಮತ್ತು ಭಯಭೀತ ಪ್ರಾಣಿಯ ವಂಶಜನಾಗಿದ್ದಾನೆ ಅನ್ನೋದು ವಿಜ್ಞಾನದ ಜೀವ ವಿಜ್ಞಾನದ ಅದ್ಭುತ ಸತ್ಯಗಳಲ್ಲಿ ಒಂದು. ಡೈನೋಸಾರ್ಗಳ ಗರ್ಜನೆಯಿಂದ ಭೂಮಿ ನಡುಗ್ತಾ ಇದ್ದಂಥ ಕಾಲದಲ್ಲಿ ಮಾನವನ ಪೂರ್ವಜರು ಎಲ್ಲಿದ್ದರು, ಹೇಗಿದ್ರು ಅನ್ನುವ ಪ್ರಶ್ನೆ ನಮ್ಮನ್ನು ಸುಮಾರು 6.6 ಕೋಟಿ ವರ್ಷಗಳ ಹಿಂದಿನ ಭೂಮಿಗೆ ಕರೆದೊಯ್ಯುತ್ತೆ. ಭೂಮಿಯ ಇತಿಹಾಸದಲ್ಲಿ ಡೈನೋಸಾರ್ಗಳ ಕಾಲ ಅತ್ಯಂತ ರೋಮಾಂಚನಕಾರಿ ಆದ್ದು. ಸುಮಾರು 16 ಕೋಟಿ ವರ್ಷಗಳಿಗೂ ಹೆಚ್ಚು ಕಾಲ ಈ ಬೃಹತ್ ಜೀವಿಗಳು ಭೂಮಿಯನ್ನು ಆಳಿದವು. ಈ ಸರೀಸೃಪಗಳು ಲಕ್ಷಾಂತರ ವರ್ಷಗಳ ಕಾಲ ಭೂಮಿಯ ಕಾಡುಗಳು, ನದಿ ತೀರಗಳು ಮತ್ತು ಮೈದಾನಗಳಲ್ಲಿ ಮೆರೆದು. ಈ ಪ್ರಾಣಿಗಳಲ್ಲಿ ಕೆಲವು ಪರ್ವತದಷ್ಟು ದೊಡ್ಡವು, ಕೆಲವು ವೇಗದ ಬೇಟೆಗಾರರು, ಇನ್ನು ಕೆಲವು ಭೀಕರ ಕೊಂಬುಗಳನ್ನು, ದಂತಗಳನ್ನು, ಹಲ್ಲುಗಳನ್ನು ಹೊಂದಿದ್ದವು. ಇಂದು ಜಗತ್ತಿನ ಅತ್ಯಂತ ಬುದ್ಧಿವಂತ ಜೀವಿಯಾಗಿರುವ ಮಾನವ ಅಂದು ಡೈನೋಸಾರ್ಗಳು ಮೆರೀತಾ ಇದ್ದಂಥ ಕಾಲದಲ್ಲಿ ಯಾವ ರೀತಿ ಇದ್ದಿರಬಹುದು ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡೋದು ಸಹಜನೆ. ನಿಜ ಏನಂದರೆ, ಅಂದು ಇಂದಿನ ಆಧುನಿಕ ಮಾನವರಾಗಲಿ ಅಥವಾ ವಾನರರಾಗಲಿ ಕೋತಿಗಳಾಗಲಿ ಭೂಮಿಯ ಮೇಲೆ ಇರಲಿಲ್ಲ. ಆದರೆ ಮಾನವನಿಗೆ ಜನ್ಮ ನೀಡಿದ ಅತ್ಯಂತ ಪ್ರಾಚೀನ ಸಸ್ತನಿ ಪೂರ್ವಜರು ಡೈನೋಸಾರ್ಗಳ ಅಕ್ಕಪಕ್ಕದಲ್ಲೇ ಬದುಕ್ತಾ ಇದ್ವು. ಆ ಕಾಲದ ಭೂಮಿಯಲ್ಲಿ ಬದುಕೋದು ಸಣ್ಣ ಜೀವಿಗಳಿಗೆ ಸುಲಭ ಆಗಿರಲಿಲ್ಲ. ಎಲ್ಲೆಡೆ ಬೇಟೆಗಾರ ಡೈನೋಸಾರ್ಗಳ ಸಂಚಾರ, ಭೂಮಿ ನಡುಗಿಸುವಂತಹ ಹೆಜ್ಜೆಗಳು, ಸದ್ದುಗಳು, ಮರಗಳನ್ನೇ ಕಿತ್ತು ಹಾಕುವ ಮಹಾಕಾಯದ ಬಹಳ ದೊಡ್ಡ ಗಾತ್ರದ ಪ್ರಾಣಿಗಳು. ಇಂತಹ ಪರಿಸರದಲ್ಲಿ ಸಣ್ಣ ಜೀವಿಗಳು ಅಡಗಿಕೊಂಡೇ ಬದುಕಬೇಕಾಗಿತ್ತು. ಕ್ರಿಟೇಷಿಯನ್ ಯುಗದ ಕೊನೆಯಲ್ಲಿ, ಅಂದರೆ ಡೈನೋಸಾರ್ಗಳು ಅಳಿಯೋದಕ್ಕೆ ಮುಂಚೆ, ಮಾನವನ ಪೂರ್ವಜರು ಅತ್ಯಂತ ಸಣ್ಣ ಗಾತ್ರದ ಸಸ್ತನಿಗಳಾಗಿದ್ದರು. ಇವು ಇಂದಿನ ಇಲಿ, ಅಳಿಲು ಅಥವಾ ಹೆಗ್ಗಣಗಳ ಗಾತ್ರದಲ್ಲಿ ಇದ್ದವು. ಇವುಗಳಲ್ಲಿ ಮುಖ್ಯವಾದಂಥದ್ದು ಪರ್ಗಟೋರಿಯಸ್ ಅನ್ನುವ ಜೀವಿ. ವಿಜ್ಞಾನಿಗಳು ಇದನ್ನು ಮಾನವನು ಸೇರಿದಂತೆ ಇಡೀ ಪ್ರೈಮೇಟ್ ಅಂದರೆ ವಾನರ ಸಂಕುಲದ ಅತ್ಯಂತ ಹಳೆಯ ಪೂರ್ವಜ ಅಂತ ಗುರುತಿಸ್ತಾರೆ. ಅಂದು ಡೈನೋಸಾರ್ಗಳ ಅಬ್ಬರದ ಮುಂದೆ ನಮ್ಮ ಪೂರ್ವಜರು ಅತ್ಯಂತ ದುರ್ಬಲವಾಗಿ ಕಂಡರೂ ಕೂಡ ಅವರಲ್ಲಿದ್ದಂಥ ಚುರುಕುತನ ಮತ್ತು ಬದಲಾಗುವ ಹವಾಮಾನಕ್ಕೆ ಹೊಂದಿಕೊಳ್ತಕ್ಕಂಥ ಗುಣ ಮುಂದೆ ಅವರು ಜಗತ್ತಿನ ಅಧಿಪತಿಗಳನ್ನಾಗಿ ಮಾಡುತ್ತೆ. ಈ ಮಹಾಕಾಯ ಡೈನೋಸಾರಸ್ಗಳ ನೆರಳಿನಲ್ಲಿ ಬದುಕ್ತಾ ಇದ್ದಂಥ ಪುಟ್ಟ ಸಸ್ತನಿಗಳು ಅವುಗಳೇ ಮುಂದೆ ಮಾನವ ವಂಶಕ್ಕೆ ಮೂಲ ಕಾರಣ ಆಗ್ತವೆ. ಮಾನವ ಪೂರ್ವಜ ಈ ಜೀವಿಗಳ ಮುಖ್ಯವಾದ ಲಕ್ಷಣಗಳನ್ನ ವಿಜ್ಞಾನಿಗಳು ಗುರುತಿಸಿದ್ದಾರೆ. ಅವುಗಳಲ್ಲಿ ಮೊದಲನೇದು ಗಾತ್ರ ಮತ್ತು ತೂಕ. ಈ ಪೂರ್ವಜರು ಕೇವಲ 6 ಅಂಗುಲದಷ್ಟು ಉದ್ದ ಇದ್ದು ಸುಮಾರು 40 ಗ್ರಾಮ್ಗಳಷ್ಟು ತೂಕವನ್ನು ಹೊಂದಿರ್ತವೆ. ಇಲಿಯಷ್ಟೇ ಗಾತ್ರ ಹೊಂದಿದ್ದರೂ ಕೂಡ ಹೊಂದಿದ್ದು ಕೂದಲಿನಿಂದ ತುಂಬಿರ್ತವೆ. ಇವುಗಳ ವಾಸಸ್ಥಾನ ಬೃಹತ್ ಡೈನೋಸಾರ್ಗಳ ಕಣ್ಣಿಗೆ ಬೀಳದಂತೆ ತಪ್ಪಿಸಿಕೊಳ್ಳೋದಕ್ಕೆ ಅನುಕೂಲಕರವಾಗಿರುತ್ತೆ. ಈ ಪ್ರಾಣಿಗಳು ಅಂದರೆ ಮಾನವರ ಪೂರ್ವಜರು ಹೆಚ್ಚಾಗಿ ಮರಗಳ ಮೇಲೆ ಅಥವಾ ಭೂಮಿಯ ಕೆಳಗಿನ ಬಿಲುಗಳಲ್ಲಿ ವಾಸ ಮಾಡದಿರ್ತವೆ. ಈ ಪೂರ್ವಜ ಪ್ರಾಣಿಗಳು ಹೆಚ್ಚಾಗಿ ಕೀಟಗಳು, ಮರಗಳ ಹಣ್ಣುಗಳು ಮತ್ತು ಬೀಜಗಳನ್ನ ತಿಂದು ಬದುಕ್ತಾ ಇರ್ತವೆ. ಈ ಎಲ್ಲ ಜೀವಿಗಳು ಡೈನೋಸಾರಸ್ಗಳ ಭಯದಿಂದಾಗಿ ಹಗಲಿನಲ್ಲಿ ಬರದೆ ಗುಂಡಿಗಳಲ್ಲಿ ಅಥವಾ ಮರಗಳ ಬೇರುಗಳ ಕಡೆಗೆ ಅಡಗಿ ಕುಳಿತು ರಾತ್ರಿಯ ಸಮಯದಲ್ಲಿ ಆಹಾರವನ್ನು ಹುಡುಕೋದಕ್ಕೆ ಹೊರಡ್ತಾ ಇರ್ತವೆ. ಡೈನೋಸಾರ್ಗಳ ಗಮನಕ್ಕೆ ಬಾರದಂತೆ ಬದುಕೋದೇ ಈ ಜೀವಿಗಳ ತಂತ್ರ ಆಗಿರ್ತದೆ. ಡೈನೋಸಾರ್ಗಳ ಕಾಲದಲ್ಲಿ ಅನೇಕ ಸಸ್ತನಿಗಳು ಮುಖ್ಯವಾಗಿ ರಾತ್ರಿ ಮತ್ತೆ ಹೊರಬರುವ ರಾತ್ರಿ ಜೀವಿಗಳಾಗಿರ್ತವೆ. ವಿಜ್ಞಾನಿಗಳು ಇದನ್ನು ರಾತ್ರಿಚರ ಬದುಕಿನ ಯುಗ ಅಂತ ಕರೆದಿದ್ದಾರೆ, ನಿಶಾಚರ ಬದುಕಿನ ಯುಗ ಅಂತ ಕರೆದಿದ್ದಾರೆ. ಯಾಕಂದರೆ ಹಗಲು ವೇಳೆಯಲ್ಲಿ ಡೈನೋಸಾರ್ಗಳ ಅಪಾಯ ಬಹಳ ಹೆಚ್ಚಾಗಿರುತ್ತೆ. ರಾತ್ರಿಯಲ್ಲಿ ಹೊರಬರ್ತಾ ಇದ್ದಂಥ ಈ ಸಸ್ತನಿಗಳಿಗೆ ಅಂದರೆ ಹಾಲು ಕೊಡುವಂಥ ಈ ಪ್ರಾಣಿಗಳಿಗೆ ತೀಕ್ಷ್ಣ ವಾಸನೆ ಗುರುತಿಸುವ ಸಾಮರ್ಥ್ಯ ಇರುತ್ತೆ, ಸೂಕ್ಷ್ಮವಾದ ಶ್ರವಣ ಶಕ್ತಿ ಇರುತ್ತೆ, ಕತ್ತಲಲ್ಲಿ ಸಂಚರಿಸ್ತಕ್ಕಂಥ ಕೌಶಲ್ಯ ಅಭಿವೃದ್ಧಿಯಾಗಿರ್ತದೆ. ಇಂದಿಗೂ ಕೂಡ ಮಾನವರಲ್ಲಿರ್ತಕ್ಕಂಥ ಕೆಲವು ದೇಹದ ಲಕ್ಷಣಗಳು ಈ ಪ್ರಾಚೀನವಾದಂಥ ರಾತ್ರಿ ಚಲಿಸ್ತಕ್ಕಂಥ ಪೂರ್ವಜರ ನೆನಪುಗಳು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಸಸ್ತನಿಗಳಲ್ಲಿ ಕೆಲವು ಪ್ರಮುಖ ಲಕ್ಷಣಗಳು ಹೊರಹೊಮ್ಮಿರ್ತವೆ. ಅದರಲ್ಲಿ ಮುಖ್ಯವಾದಂಥದ್ದು ಬಿಸಿ ರಕ್ತ, ತಾಯಿಯಿಂದ ಹಾಲುಣಿಸುವಂಥ ಗುಣ, ಮತ್ತು ಉತ್ತಮವಾದಂಥ ಕೇಳಿಸಿಕೊಳ್ತಕ್ಕಂಥ ಶಕ್ತಿ ಹಾಗೂ ದೊಡ್ಡ ಮೆದುಳಿನ ಆರಂಭಿಕ ಬೆಳವಣಿಗೆ. ಇವೇ ಮುಂದೆ ಮಾನವ ಬುದ್ಧಿವಂತಿಕೆಯ ಮೂಲ ಬೀಜಗಳಾಗ್ತವೆ. ಸುಮಾರು 6.6 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಇತಿಹಾಸದಲ್ಲಿ ಭೀಕರ ಘಟನೆ ಸಂಭವಿಸುತ್ತದೆ. ಒಂದು ದೈತ್ಯಾಕಾರದ ಉಲ್ಕೆ ಬಂದು ಭೂಮಿಗೆ ಡಿಕ್ಕಿ ಹೊಡಿತೈತೆ. ಇದರ ಪರಿಣಾಮವಾಗಿ ಭಾರಿ ಸ್ಫೋಟಗಳು, ಸಿಡಿತಗಳು, ಬೆಂಕಿಯ ಜ್ವಾಲೆಗಳು, ಧೂಳಿನ ಮೋಡಗಳು, ಸೂರ್ಯರಶ್ಮಿಯ ಕಡಿತ, ಹಾಗೆಯೇ ಭೀಕರ ಹವಾಮಾನದ ಬದಲಾವಣೆಗಳು ಉಂಟಾಗ್ತವೆ. ಈ ಘಟನೆಯಲ್ಲಿ ಹೆಚ್ಚಿನ ಡೈನೋಸಾರ್ಗಳು ನಾಶ ಆಗ್ತವೆ. ಇದನ್ನು ವಿಜ್ಞಾನಿಗಳು ಕ್ರಿಟೇಷಿಯನ್ ಪ್ಯಾಲಿಯೋಜಿನ್ ಮಹಾವಿನಾಶ ಅಂತ ಕರೆದಿದ್ದಾರೆ. ಅನೇಕ ಪುಟ್ಟ ಸಸ್ತನಿಗಳು ಬದುಕುಳಿತವೆ. ಅದಕ್ಕೆ ಅವುಗಳ ಸಣ್ಣ ಗಾತ್ರ ವರದಾನ ಆಗುತ್ತೆ. ಸಣ್ಣ ಸಸ್ತನಿಗಳು ಗುಂಡಿಗಳಲ್ಲಿ ಅಡಗಿಕೊಳ್ಳಬಹುದಾಗಿರುತ್ತೆ. ಭೂಮಿಯ ಆಳದಲ್ಲಿದ್ದಂಥ ಬಿಲುಗಳು ಉಲ್ಕಾಪಾತದಿಂದ ಉಂಟಾದಂಥ ತೀವ್ರ ಶಾಖದಿಂದ ಇವುಗಳನ್ನ ಪಾರು ಮಾಡ್ತವೆ. ಕಡಿಮೆ ಆಹಾರದಲ್ಲಿ ಇವು ಬದುಕತಕ್ಕಂಥ ಸಾಧ್ಯತೆ ಇರ್ತದೆ.
ಈ ಪ್ರಾಣಿಗಳ ಗಾತ್ರ ಸಣ್ಣದಾಗಿದ್ದರಿಂದ ಬದುಕೋದಕ್ಕೆ ಅತಿ ಕಡಿಮೆ ಆಹಾರ ಸಾಕಾಗ್ತಾ ಇರುತ್ತೆ. ವಿವಿಧ ರೀತಿಯ ಆಹಾರವನ್ನು ಈ ಪ್ರಾಣಿಗಳು ಸೇವಿಸ್ತಕ್ಕಂಥ ಸಾಧ್ಯತೆ ಇರ್ತದೆ. ಸತ್ತ ಜೀವಿಗಳ ಆಹಾರ, ಕೀಟಗಳು ಮತ್ತು ಕೊಳೆಯುತ್ತಿರುವ ಸಸ್ಯಗಳನ್ನ ತಿನ್ನುವ ಗುಣ ಈ ಮಾನವರ ಪೂರ್ವಜ ಸಸ್ತನಿಗಳಿಗೆ ಬಂದಿರುತ್ತೆ. ಇವೆಲ್ಲದರಿಂದ ಈ ಸಸ್ತನಿಗಳು ಉಳ್ಕೊಳ್ತವೆ. ಇವು ವೇಗವಾಗಿ ಸಂತಾನ ಉತ್ಪತ್ತಿಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಕೂಡ ಬೆಳೆಸ್ಕೊಳ್ತವೆ. ಇದರಿಂದ ಡೈನೋಸಾರ್ಗಳ ಪತನದ ನಂತರ, ಅಳಿವಿನ ನಂತರ ಭೂಮಿನಲ್ಲಿ ಈ ಜೀವಿಗಳಿಗೆ ಹೊಸಂತ ಅವಕಾಶಗಳು ದಕ್ಕದಕ್ಕೆ ಪ್ರಾರಂಭ ಆಗುತ್ತೆ. ಇವು ಮಾನವನತ್ತ ವಿಕಾಸ ಹೊಂದೋದಕ್ಕೆ ಒಂದು ಅವಕಾಶವನ್ನು ಒದಗಿಸ್ತದೆ. ಡೈನೋಸಾರ್ಗಳು ಸಂಪೂರ್ಣವಾಗಿ ಅಳಿದ ನಂತರ ಸಸ್ತನಿಗಳಿಗೆ ಭೂಮಿಯ ಮೇಲೆ ಯಾವುದೇ ದೊಡ್ಡ ಹಾಗೆಗಳು ಉಳಿಯೋದಿಲ್ಲ. ಮುಕ್ತ ವಾತಾವರಣ ಸಿಕ್ಕಿದ್ರಿಂದ ಈ ಇಲಿಯಂತಹ ಜೀವಿಗಳು, ಸಸ್ತನಿಗಳು ಮರದಿಂದ ಕೆಳಗಿಳಿದು ಕೋಟ್ಯಂತರ ವರ್ಷಗಳ ವಿಕಾಸ ಹಾದಿನಲ್ಲಿ ಗಾತ್ರದಲ್ಲಿ ದೊಡ್ಡವಾಗ್ತಾ ಹೋಗ್ತವೆ. ಕಾಲಾನಂತರದಲ್ಲಿ ಇವುಗಳಿಂದ ಮೊದಲು ಕೋತಿಗಳು, ನಂತರ ವಾನರರು ಅಂದರೆ ಏಪ್ಸು, ಮತ್ತು ಕೊನೆಗೆ ಇಂದಿನ ಮಾನವರು ಹೋಮೋಸೇಪಿಯನ್ಸು ವಿಕಾಸಗೊಂಡಿದ್ದಾರೆ. ಹೀಗಾಗಿ ಮಾನವನ ಕತೆ ಡೈನೋಸಾರ್ಗಳ ಕೊನೆಯೊಂದಿಗೆ, ಅಳಿವಿನೊಂದಿಗೆ ಆರಂಭವಾಗುತ್ತೆ ಅಂತ ನಾವು ಹೇಳ್ಬೋದು. ಒಮ್ಮೆ ಭೂಮಿಯನ್ನು ಸಂಪೂರ್ಣ ಆಳಿದ ಡೈನೋಸಾರ್ಸ್ಗಳು ಇವತ್ತು ಇಲ್ಲ. ಆದರೆ ಅವುಗಳ ಕಾಲದಲ್ಲಿ ಯಾರೂ ಗಮನಿಸದ ಪುಟ್ಟ ಸಸ್ತನಿಗಳ ವಂಶಜರು ಇಂದು ನಗರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸಮುದ್ರದ ಆಳವನ್ನು ಮತ್ತು ಅಂತರಿಕ್ಷ ದೂರವನ್ನು ಎಳಿತಾ ಇದ್ದಾರೆ. ಭೂಮಿಯ ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಒಮ್ಮೆ ಭಯದಿಂದ ಗುಂಡಿಗಳಲ್ಲಿ, ಬಿಲಗಳಲ್ಲಿ ಅಡಗಿಕೊಂಡಿದ್ದಂಥ ಜೀವಿಗಳ ವಂಶಸ್ಥರೇ ಇಂದು ಚಂದ್ರನ ಮೇಲೆ ಕಾಲಿಡ್ತಾ ಇದ್ದಾರೆ. ಡೈನೋಸಾರ್ಗಳ ಅಂತ್ಯಯುಗದಲ್ಲಿ, ಅಳಿವಿನ ಯುಗದಲ್ಲಿ ಮಾನವನ ಪೂರ್ವಜರು ಅತಿ ಸಣ್ಣ, ದುರ್ಬಲ ಮತ್ತು ಯಾವುದೇ ಲೆಕ್ಕಕ್ಕಿಲ್ಲದ ಜೀವಿಗಳಾಗಿದ್ದರು. ಆದರೆ ಪ್ರಕೃತಿಯ ವಿಕಾಸದಲ್ಲಿ, ವಿಕಸನದಲ್ಲಿ ಅತಿ ದೊಡ್ಡ ಶಕ್ತಿ ಗಾತ್ರದ್ದಲ್ಲ, ಹೊಂದಿಕೊಳ್ತಕ್ಕಂಥ ಸಾಮರ್ಥ್ಯದಲ್ಲಿದೆ ಅನ್ನೋದನ್ನು ಇವರ ಅಂದರೆ ಮಾನವರ ಕತೆ ಸಾಬೀತುಪಡಿಸ್ತದೆ. ಡೈನೋಸಾರ್ಗಳ ಗರ್ಜನೆಯ ನಡುವೆ ಬದುಕಿ ಉಳಿದ ಈ ಪುಟ್ಟ ಸಸ್ತನಿಗಳ ಕಣ್ಣಿನಲ್ಲಿ ಭವಿಷ್ಯದ ಮಾನವ ನಾಗರಿಕತೆಯ ಮೊದಲ ಕಿರಣ ಆಗಲೇ ಹೊಳಿತಾ ಇರುತ್ತೆ. ನಮ್ಮ ಇಂದಿನ ಅಸ್ತಿತ್ವಕ್ಕೆ ಕೋಟ್ಯಾಂತರ ವರ್ಷಗಳ ಹಿಂದಿನ ಆ ಸಣ್ಣ ಸಸ್ತನಿಗಳ ಹೋರಾಟನೇ ಕಾರಣ. ಡೈನೋಸಾರ್ಗಳ ಕಾಲದ ಅಂತ್ಯ, ಅಳಿವು ಆ ಬೃಹತ್ ಜೀವಿಗಳಿಗೆ ಮುಕ್ತಾಯ ಹಾಡಿದರೆ ಮಾನವ ವಿಕಾಸದ ಭವ್ಯ ಇತಿಹಾಸಕ್ಕೆ ಹೊಸ ಮುನ್ನುಡಿಯನ್ನು ಬರಿತು. ನಿಸರ್ಗದಲ್ಲಿ, ಪ್ರಕೃತಿಯಲ್ಲಿ ಗಾತ್ರಕ್ಕಿಂತ ಸಂದರ್ಭಕ್ಕೆ ತಕ್ಕಂತೆ ಬದಲಾಗುವ ಜಾಣ್ಮೆನೆ, ಹೊಂದಾಣಿಕೆಯೇ ಯಶಸ್ವಿನ ರಹಸ್ಯ ಅನ್ನೋದಕ್ಕೆ ಮಾನವನ ಪೂರ್ವಜರ ಈ ಕತೆ ಅತ್ಯುತ್ತಮವಾದಂಥ ಉದಾಹರಣೆ. ಮುಂದಿನ ವಿಡಿಯೋದಲ್ಲಿ ಜೀವ ವಿಕಸನ, ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟ ಇಂಥ ಹಲವಾರು ಸೋಜಿಗದ ಸಂಗತಿಗಳನ್ನು, ಅದರಲ್ಲೂ ಮನುಷ್ಯರನ್ನು ಕುರಿತಾದಂಥ ಅದ್ಭುತ ಸಂಗತಿಗಳನ್ನ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.